ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲಿನ ಚಾಕು ಇರಿದ ಕೇಸ್ ಛತ್ತೀಸ್ಗಢದ ದುರ್ಗ್ನಲ್ಲಿ ಶಂಕಿತ ಆರೋಪಿಯ ಬಂಧನ. ಸೈಫ್ ಅಲಿ ಖಾನ್ ಕೇಸ್ ಸಂಬಂಧಪಟ್ಟ ಹಾಗೆ ಛತ್ತೀಸ್ಗಢದ ದುರ್ಗ್ನಲ್ಲಿ ಶಂಕಿತ ಆರೋಪಿಯನ್ನು ಬಂಧಿಸಲಾಗಿತ್ತು. ಈತ ಬರೀ ಶಂಕಿತ ಆರೋಪಿ ಅಷ್ಟೇ. ಯಾವುದೇ ನಿರ್ಧಾರಕ್ಕೂ ಮುನ್ನ ತನಿಖೆ ಆಗಬೇಕು. ನಾವು ಈತನನ್ನ ಬಿಡುಗಡೆ ಮಾಡ್ತಿದ್ದೇವೆ, ನಾವು ರೈಲ್ವೆ ಸ್ಟೇಷನ್ನಲ್ಲೇ ಬಿಟ್ಟು ಬರಲಿದ್ದೇವೆ, ಈತ ಆರೋಪಿ ಅಲ್ಲ, ಇವನನ್ನ ಮುಂಬೈಗೆ ಕರೆದೊಯ್ತಿಲ್ಲ ಅಂತ ಮುಂಬೈನ PSI ಪ್ರದೀಪ್ ಪಂಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ರೈಲ್ವೆ ಸ್ಟೇಷನ್ನಲ್ಲೇ ಬಿಟ್ಟು ಬರಲಿದ್ದೇವೆ ಅಂತ PSI ಪ್ರದೀಪ್ ಪಂಡೆ ಹೇಳಿಕೆಯನ್ನು ಕೊಟ್ಟಿರೋದು. ಈತ ಆರೋಪಿ ಅಲ್ಲ, ಇವನನ್ನ ಮುಂಬೈಗೆ ನಾವು ಕರೆದೊಯ್ತಿಲ್ಲ ಅಂತ ಹೇಳಿದ್ದಾರೆ. ಛತ್ತೀಸ್ಗಢನ ದುರ್ಗ್ನಲ್ಲಿ ಸಿಕ್ಕಿದ್ದ ವ್ಯಕ್ತಿಯೊಬ್ಬ ಹೋಲ್ತಾ ಇದ್ದ. ಆಲ್ಮೋಸ್ಟ್ ಈ CCTV ಫುಟೇಜಲ್ಲಿ ಏನು ವ್ಯಕ್ತಿ ಇದ್ದ, ಸೊ ಆತನನ್ನು ಹೋಲಿಕೆ ಇತ್ತು. ಸೊ ಆದರೆ ಈತ ಆರೋಪಿ ಅಲ್ಲ, ಬಟ್ ಶಂಕೆ ಇದೆ, ಸಿಮಿಲಾರಿಟೀಸ್ ಇದೆ. ಸೊ ಆ ಕಾರಣಕ್ಕೆ ಈತನನ್ನು ವಿಚಾರಣೆಗೆ ಒಳಪಡಿಸಿದ್ವಿ, ಆದರೆ ಈತ ಆರೋಪಿ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಇನ್ನೊಬ್ಬ ಇಲ್ಲಿ ಸಿಕ್ಕಿರೋನು, ಈ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್. ಸೊ ಆತ ಇದೇ ಭಾಗದಲ್ಲಿ ನೋಡಿ, ಈಗ ನೀವು ನೋಡ್ತಿರುವಂಥ ವಿಜುವಲ್ಸ್ ಇದೆಯಲ್ಲ, ಇದು ಈ ದುರ್ಗ್ನಲ್ಲಿ ಸಿಕ್ಕಿರುವಂಥ ವ್ಯಕ್ತಿ. ಸೊ ಈತ ಬರೀ ಆರೋಪಿ, ಶಂಕಿತ ಆರೋಪಿ ಅಷ್ಟೇ. ಯಾವುದೇ ನಿರ್ಧಾರಕ್ಕೂ ಮುನ್ನ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ನಾವು ರೈಲ್ವೆ ಸ್ಟೇಷನಲ್ಲಿ ಈತನನ್ನು ಬಿಟ್ಟು ಬರಲಿದ್ದೇವೆ, ಈತ ಆರೋಪಿ ಅಲ್ಲ, ಇವನನ್ನು ಮುಂಬೈಗೆ ಕರೆದುಕೊಂಡು ಬರಲ್ಲ ಅಂತ. ಆದರೆ ಈಗ ಸಿಕ್ಕಿರುವಂಥ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ, ಸೊ ಆತನ ಮೇಲೆ ಬಲವಾದಂಥ ಒಂದು ಆರೋಪ ಇದೆ. ಈಗ वो खाली पूछताछ के लिए लेके आए थे, बस छोड़ दिए। मैं नहीं हूँ गुनहगार बॉस, खुद नहीं सर, मेरी कुछ गलती नहीं है। वो खाली पूछताछ के लिए लेके आए थे, बस छोड़ दिए। मैं नहीं हूँ गुनहगार बॉस, खुद नहीं सर, मेरी कुछ गलती नहीं है। वो खाली पूछताछ के लिए लेके आए थे. ನೀವೀಗ ನೋಡ್ತಾ ಇದ್ದೀರಾ, ಈತನೇ ಸಿಕ್ಕಿರುವಂಥ ವ್ಯಕ್ತಿ, ಛತ್ತೀಸ್ಗಢನ ದುರ್ಗ್ನಲ್ಲಿ ಸಿಕ್ಕಿರುವಂಥ ಶಂಕಿತ ಆರೋಪಿ ಈತ ಅಂತ. ಸೊ ಈತ ಬರೀ ಶಂಕಿತ ಮಾತ್ರ. ಮತ್ತು ಆತನೂ ಕೂಡ ಹೇಳ್ತಿದ್ದಾನೆ, ನಂದೇನೇ ತಪ್ಪಿಲ್ಲ, ನಾನು ಅಲ್ವೇ ಅಲ್ಲ ಆ ವ್ಯಕ್ತಿ. ಆದರೆ ಅವ್ರಿಗೆ ಸಂಶಯ ಇತ್ತು, ಅದಕ್ಕೋಸ್ಕರ ನನ್ನನ್ನು ವಿಚಾರಣೆ ಕರೆದಿದ್ರು, ಪ್ರಶ್ನೆಗಳನ್ನು ಕೇಳಿದ್ರು, ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ.